ನನ್ನ ಹೆಸರು ರಾಜಪ್ಪ ಎ ಅಂತೇಳಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಹಿರೇಮೇಗಲಿಗೇರಿ ಪಾಟೀಲ್ ಸಿದ್ದನಗೌಡ ಪದವಿ ಪೂರ್ವ ಕಾಲೇಜ್ ಹರಪನಹಳ್ಳಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕೋವಿಡ್ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾವು ಇವತ್ತು ಆನ್ಲೈನ್ ಕ್ಲಾಸ್ಗಳನ್ನು ಮಾಡಬೇಕಾಗಿದೆ. PUC ಹಂತದಲ್ಲಿ ಮಕ್ಕಳಿಗೂ ತೊಂದರೆ, ಎಲ್ಲರಿಗೂ ತೊಂದರೆ ಅನ್ನುವಂಥ ವಿಚಾರವನ್ನು ನಾವು ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ನೀಡಬೇಕು ಅಂತೇಳಿ ಘನ ಸರ್ಕಾರದ ಆದೇಶ ಆಗಿರೋದರಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆದೇಶದ ಅನ್ವಯವಾಗಿ ಇವತ್ತು ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ HPS ಪದವಿ ಪೂರ್ವ ಕಾಲೇಜಿನಲ್ಲಿ ಈಗ ನಾವು ಪಾಠ ಪ್ರವಚನಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ರಾಜ್ಯಶಾಸ್ತ್ರ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಚುನಾವಣೆಗಳು ಅನ್ನುವಂಥ ವಿಷಯವನ್ನು ಓದಬೇಕಾಗಿದೆ. ಚುನಾವಣೆಗಳ ಅರ್ಥ, ಮಹತ್ವ, ಚುನಾವಣೆ ವಿಧಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಚುನಾವಣೆಯ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಈಗ ನಾನು ಸಿಲೆಬಸ್ ಬಗ್ಗೆ ಹೇಳ್ತಾ ಇದ್ದೇನೆ. ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಮಾಹಿತಿನ ಸ್ವಲ್ಪ ಬದಲಾವಣೆಯೂ ಆಗಿದೆ. ರಾಜ್ಯಶಾಸ್ತ್ರ ಅನ್ನುವಂಥದ್ದು ಸ್ವಲ್ಪ ಬದಲಾವಣೆ ಆಗಿದೆ. ಎರಡನೇ ಚಾಪ್ಟರ್ನ ಮೊದಲನೇ ಚಾಪ್ಟ್ರಿಗೆ ಹಾಕಿದ್ದಾರೆ, ಮೊದಲನೇ ಚಾಪ್ಟರ್ನ ಎರಡನೇ ಚಾಪ್ಟ್ರಿಗೆ ಹಾಕಿದ್ದಾರೆ. ಹಾಗಾಗಿಬಿಟ್ಟು ನಾವು ಗಮನದಲ್ಲಿಟ್ಕೋಬೇಕಾಗಿದೆ. ವಾಸ್ತವಿಕ ಚಿತ್ರಣ ಕೂಡ ಹೌದು, ಇದು ಸಾಮಾನ್ಯವಾಗಿ ನಾವು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಚುನಾವಣೆಗಳು ಬಹುತೇಕ ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಾರಂಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ತಿಳಿಸೋದೇನೆಂದರೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಭಾಳಷ್ಟು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿಕೊಂಡೋಗಿದ್ದೇವೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದೆ ಅಂತಂದರೆ ಅದರ ಮೇಲೆ ಬೆಳಕು ಬೀರುವಂಥವು ಚುನಾವಣೆ ಇಲ್ಲ ಅಂತಂದರೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅರ್ಥ ಕಲ್ಪಿಸಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಜೆಗಳಿಗೋಸ್ಕರ ನಡೆಯುವಂಥ ಸರ್ಕಾರಗಳು ನಿರ್ಮಾಣ ಆಗಬೇಕು ಅಂತಂದರೆ ಚುನಾವಣೆಗಳ ಪಾತ್ರ ಹೇಗಿದಾಗುತ್ತೆ. ಅದಕ್ಕೋಸ್ಕರನೇ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಆಧಾರ ಸ್ತಂಭಗಳಿದ್ದಂತೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ಚುನಾವಣೆಗಳು ಅತಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂಥ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ. ಈ ಹಿಂದೆ ಚುನಾವಣೆ ವಿಚಾರಕ್ಕೆ ಬಂದಾಗ ಚುನಾವಣೆ ವಿಚಾರ 16ರಿಂದ 19ನೇ ಶತಮಾನದವರೆಗೂ ಸಾಕಷ್ಟು ಪ್ರಮಾಣದಲ್ಲಿ ಇಡೀ ವಿಶ್ವದಲ್ಲಿ ಬದಲಾವಣೆ ಇತ್ತು. ನಿರಂಕುಶ ಪ್ರಭುತ್ವದ ಆಡಳಿತ ಇತ್ತು, ಅಧಿಕಾರಯುಕ್ತ ಆಳ್ವಿಕೆ ಇತ್ತು. ಅಂಥ ವ್ಯವಸ್ಥೆಯಲ್ಲಿ ಚುನಾವಣೆಗಳಿಗೆ ಮಹತ್ವ ಬರಲಿಲ್ಲ. ಯಾಕಂದರೆ ಏಕಸ್ವಾಮ್ಯ ಆಡಳಿತ ವ್ಯವಸ್ಥೆ ಇತ್ತು, ಚುನಾವಣೆ ಪದ್ಧತಿ ಇರಲಿಲ್ಲ ಅವಾಗ. 16ರಿಂದ 19ನೇ ಶತಮಾನದವರೆಗೆ ಇಡೀ ವಿಶ್ವ ಪರ್ಯಟನೆಯಲ್ಲಿ ಇವತ್ತು ಇಡೀ ವಿಶ್ವ ಪರ್ಯಟನೆಯಲ್ಲಿ ಅತಿ ಹೆಚ್ಚು ಮಹತ್ವ ಬಂದದ್ದು ಅಂತಂದರೆ 20ನೇ ಶತಮಾನದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೇಲೆ ಚುನಾವಣೆಗಳಿಗೆ ಮಹತ್ವ ಬಂತು. ಚುನಾವಣೆಗಳಿಗೆ ಮಹತ್ವ ಬರಲಿಕ್ಕೆ ಕಾರಣ ಏನು? ಪ್ರಜೆಗಳ ಮುಖಾಂತರ ಆಡಳಿತ ನಡಿಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಪ್ರಜೆಗಳ ಮುಖಾಂತರ ಆಡಳಿತ ನಡಿಬೇಕು ಅಂತಂದರೆ ಏನು? ಚುನಾವಣೆ ನಡೆಸ್ಕೊಂಡು ಹೋಗಬೇಕಾದ್ರೆ ಚುನಾವಣಾ ಆಯೋಗ ಬೇಕು. ಚುನಾವಣಾ ಆಯೋಗ ಬೇಕಂದರೆ ಚುನಾವಣಾ ಆಯೋಗದಲ್ಲಿ ಆಯುಕ್ತರನ್ನು ನೇಮಕ ಮಾಡಬೇಕು. ಇಂಥವೆಲ್ಲ ವ್ಯವಸ್ಥೆಯನ್ನು ನಾವು ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೇವೆ ಸಾಮಾನ್ಯವಾಗಿ ಅಂತ. ಹಾಗಾದರೆ ಚುನಾವಣೆ ವಿಚಾರಕ್ಕೆ ಬಂದಾಗ ಈಗ ಸಾಮಾನ್ಯವಾಗಿ ಚುನಾವಣೆ ಇಂದಿನ ಹಂತದಲ್ಲಿ ಏನಾಗಿಬಿಡ್ತು, ಚುನಾವಣೆ ವಿಚಾರಕ್ಕೆ ಬಂದಾಗ ಇಡೀ ವಿಶ್ವ ಪರ್ಯಟನೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಸಾಮ್ರಾಜ್ಯಶಾಹಿ ವಸಾಹತುಶಾಹಿ ನೀತಿಯನ್ನು ಅನುಸರಿಸ್ಕೊಂಡು ಬಂದರು. ಅದರ ವಿರುದ್ಧ ಹೋರಾಟ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸ್ಕೊಂಡ್ವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸ್ಕೊಂಡ ಮೇಲೆ ಚುನಾವಣೆಗಳಿಗೆ ಅತಿ ಹೆಚ್ಚು ಮಹತ್ವ ಬಂತು. ಪ್ರಜೆಗಳೇ ಮಹಾಪ್ರಭುಗಳಾಗಿರುವುದರಿಂದ ರಾಜ್ಯಾಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ವಿ. ಈಗ ರಾಜ್ಯಾಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾದ್ರೆ ಯಾವ ರೀತಿ ನಾವು ರಾಜ್ಯಾಡಳಿತದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಎರಡು ರೀತಿಯಲ್ಲಿ, ವಿಶ್ವ ಪರ್ಯಟನೆಯಲ್ಲಿ ಎರಡು ರೀತಿಯಲ್ಲಿ ಚುನಾವಣೆ ವಿಧಾನಗಳನ್ನ ಗುರುತು ಮಾಡ್ಕೋಬೇಕಾಗಿದೆ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎರಡು ವಿಧಗಳಿವೆ, ಡೈರೆಕ್ಟ್ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಕರಿತೀವಿ. ನೇರ ಪ್ರಜಾಪ್ರಭುತ್ವ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ.
ನಮ್ಮ ರಾಷ್ಟ್ರದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀವಿ ನಾವು. ಇವತ್ತು ಚುನಾವಣೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗ್ತದೆ. ಚುನಾವಣೆಗೆ ಹೆಚ್ಚು ಮಹತ್ವ ಬಂದದ್ದು ಅಂತಂದರೆ, ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಮುಂದುವರಿಬೇಕಾದರೆ ಚುನಾವಣೆಗೆ ಅತಿ ಹೆಚ್ಚು ಮಹತ್ವ ಇದೆ. ಅದರಲ್ಲಿ ಮತದಾರನಿಗೆ ವಿಶೇಷವಾದ ಅಧಿಕಾರ ಇದೆ. ಮತದಾರ ಪ್ರಭುಗಳು ಅಂತ ಕರಿತೇವೆ. ಆ ಮತದಾರ ಪ್ರಭುವಿಗೆ ಅತಿ ಹೆಚ್ಚು ಅಧಿಕಾರವನ್ನು ನೀಡಿದ್ದೇವೆ. ಮತದಾನ ಅನ್ನುವಂಥದ್ದು ಒಂದು ಪವಿತ್ರವಾದ ಕೆಲಸ. ಹಾಗಾಗಿಬಿಟ್ಟು ಮತದಾನಕ್ಕೆ ಅತಿ ಹೆಚ್ಚು ಅವಶ್ಯಕತೆ ಬಂದದ್ದು, ರಾಜ್ಯಾಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಅವಕಾಶ ನೀಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಾಗಾಗಿಬಿಟ್ಟು ರಾಜ್ಯಾಡಳಿತದಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾದರೆ ಯಾವ ರೀತಿಯ ವಿಧಾನವನ್ನು ಅನುಸರಿಸಿಕೊಂಡು ಹೋಗಬೇಕಾಗಿದೆ ಅಂದರೆ ಚುನಾವಣೆಗಳ ಮುಖಾಂತರ ಅದಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಚುನಾವಣೆನೇ ಇಲ್ಲ ಅಂತಂದರೆ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ. ಯಾಕಂದರೆ ರಾಜ್ಯಾಡಳಿತದಲ್ಲಿ ಎಲ್ಲರೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಇಲ್ಲ. ನಮ್ಮಲ್ಲೇ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು. ಅಲ್ಲಿ ನಾವು ರಾಜ್ಯಾಡಳಿತದಲ್ಲಿ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಿಕೊಂಡು ಹೋಗಬೇಕಾಗಿದೆ. ಹಾಗಾಗಿಬಿಟ್ಟು ಚುನಾವಣೆ ಬಹಳ ಮುಖ್ಯವಾದಂಥ ಕರ್ತವ್ಯ ಏನು ಅಂತಂದರೆ, ಮುಖ್ಯವಾದಂಥ ಕಾರ್ಯ ಏನು ಅಂತಂದರೆ ಚುನಾವಣೆಗಳು ನಡೆಸ್ಕೊಂಡು ಹೋಗಬೇಕಾಗಿದೆ. ಚುನಾವಣೆಗಳನ್ನು ಭಾಳಷ್ಟು ಪಾರದರ್ಶಕತೆಯಿಂದ ನಡೆಸಿಕೊಂಡು ಹೋಗಬೇಕಾಗಿದೆ. ಚುನಾವಣಾ ಆಯೋಗದ ಜವಾಬ್ದಾರಿ. ರಾಜ್ಯಾಡಳಿತದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾದರೆ ಪಾರದರ್ಶಕತೆಯಿಂದ ಆಯ್ಕೆ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಪಾರದರ್ಶಕತೆಯಿಂದ ಆಯ್ಕೆ ಮಾಡಬೇಕು ಅಂತಂದರೆ ಭ್ರಷ್ಟಮುಕ್ತ ಚುನಾವಣೆ ನಡೆಸ್ಕೊಂಡು ಹೋಗಬೇಕು. ಭ್ರಷ್ಟಮುಕ್ತ ಚುನಾವಣೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಯಾಕಂದರೆ ರಾಜ್ಯಾಡಳಿತದಲ್ಲಿ ಪಾಲ್ಗೊಂಡು ಅಧಿಕಾರ ನಡೆಸ್ಕೊಂಡು ಹೋಗಬೇಕಾದ್ರೆ ಆ ಚುನಾಯಿತ ಪ್ರತಿನಿಧಿಗಳು ಮತ್ತು ಪಕ್ಷಗಳು ನೀಡುವಂಥ ಆಶೆ ಆಮಿಷಗಳಿಗೆ ನಾವ್ಯಾರೂ ಬಲಿಯಾಗಬಾರದು. ಚುನಾವಣಾ ಆಯೋಗ ಏನು ಹೇಳ್ತದೆ, ಭ್ರಷ್ಟ ಮುಕ್ತ ಚುನಾವಣೆ ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಚುನಾವಣಾ ಆಯೋಗವನ್ನು ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಸ್ವತಂತ್ರ ಚುನಾವಣಾ ಆಯೋಗ ಅಂತ ಕರಿತೀನಿ ಅದನ್ನು. ಈಗ ರಾಜ್ಯಾಡಳಿತದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರೋದ್ರಿಂದ, ಚುನಾವಣೆಗಳಿಗೆ ಅತಿ ಹೆಚ್ಚು ಮಹತ್ವ ಬೇಕಾಗಿರೋದ್ರಿಂದ, ಅದು ಪ್ರತ್ಯಕ್ಷ ಚುನಾವಣೆ ಇರಲಿ ಪರೋಕ್ಷ ಚುನಾವಣೆ ಇರಲಿ, ಚುನಾವಣೆಗಳಿಗೆ ಅತಿ ಹೆಚ್ಚು ಮಹತ್ವ ಬರಬೇಕು ಅಂತ. ಈಗ ಪ್ರತ್ಯಕ್ಷ ಚುನಾವಣೆ ಅಂತಂದಾಗ ಅದು ಬಹುತೇಕ ನೇರವಾಗಿ ರಾಜ್ಯಾಡಳಿತದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಮತದಾರ ಬಹಳ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನಗಿಷ್ಟ ಬಂದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ತಮಗಿಷ್ಟ ಬಂದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಂತಂದರೆ, ಆ ಅಭ್ಯರ್ಥಿಯು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ, ಅದು ನಮ್ಮ ಚುನಾವಣಾ ಆಯೋಗ ಕೂಡ ಒಂದು ಮಾಹಿತಿಯನ್ನು ಕೊಡ್ತದೆ, ನಮ್ಮ ಸರ್ಕಾರ ಕೂಡ ಮಾಹಿತಿ ಕೊಡ್ತದೆ. ಪ್ರತಿ 18 ವರ್ಷ ವಯಸ್ಸು ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ಪೌರನು ಕೂಡ ಯಾವುದೇ ಜಾತಿ ಮತ ಲಿಂಗ ಭೇದ ಮಾಡದೆ, ತಾರತಮ್ಯ ಮಾಡದೆ, ಸರ್ವ ರೀತಿಯಲ್ಲಿ ಸಮಾನರು ಅನ್ನುವಂಥ ರೀತಿಯಲ್ಲಿ ಮತದಾನ ಮಾಡಿ ಬರಬೇಕಾದ್ದು ಅವರ ಜವಾಬ್ದಾರಿ. ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಮತದಾನ ಅನ್ನುವಂಥದ್ದು ಬಹಳ ಒಂದು ಪವಿತ್ರವಾದ ಕೆಲಸ. ಅದಕ್ಕೆ ಆ ಮತದಾನ ಅನ್ನುವಂಥದ್ದು ಭಾಳ ಪವಿತ್ರವಾದ ಕೆಲಸ ಆಗಿರೋದ್ರಿಂದ ಪ್ರತಿಯೊಬ್ಬನೂ ಕೂಡ ನಾವು ಗಮನದಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ಭಾರತೀಯ ಪೌರರು ಕೂಡ ಮತದಾನ ಮಾಡಬೇಕಾಗಿದೆ. ಇದಕ್ಕೋಸ್ಕರ ಸರ್ಕಾರಗಳು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾವೆ. 100ಕ್ಕೆ 100ರಷ್ಟು ಮತದಾನ ಆಗಬೇಕಾಗಿದೆ, 100ಕ್ಕೆ 100ರಷ್ಟು ಮತದಾನ ಆಗಬೇಕಾಗಿದೆ ಅಂತೇಳಿ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ.
ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಯಾವುದು? ಚುನಾವಣಾ ಆಯೋಗ. ಅದಕ್ಕೆ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಅತಿ ಹೆಚ್ಚು ಮಹತ್ವವನ್ನು ನೀಡಿದೆ ನಾವು. ಚುನಾವಣೆಗೆ ಅತಿ ಹೆಚ್ಚು ಮಹತ್ವ ನೀಡಿರುವುದರಿಂದ ಚುನಾವಣೆಗೆ ನಿಯಮಾವಳಿಯನ್ನು ರೂಪಿಸಿಕೊಂಡು ಹೋಗಬೇಕಾಗಿದೆ. ಚುನಾವಣಾ ಆಯೋಗಕ್ಕೆ ಬಹಳ ಜವಾಬ್ದಾರಿ ಇದೆ. ಹಿಂದೆ ಚುನಾವಣಾ ಆಯೋಗವು ಹಿಂದಿನ ಚುನಾವಣಾ ಆಯೋಗಕ್ಕೂ ಹಿಂದಿನ ಚುನಾವಣಾ ಆಯೋಗಕ್ಕೂ ವ್ಯತ್ಯಾಸ ಇದೆ. ದಿ ಗ್ರೇಟ್ ರಿಫಾರ್ಮ್ಸ್ ಆಫ್ ಎಲೆಕ್ಷನ್ ಅಂತ ಸುಧಾರಣೆ ಆಗಿದೆ, ಸಾಕಷ್ಟು ಸುಧಾರಣೆ ಆಗಿದೆ. ಚುನಾವಣೆ ವಿಚಾರ ಸಾಕಷ್ಟು ಸುಧಾರಣೆ ಆಗಿದೆ. ಮೊದಲೆಲ್ಲ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೋಬೇಕಾಗಿತ್ತು. ಬ್ಯಾಲೆಟ್ ಪೇಪರ್ ತಯಾರು ಮಾಡಬೇಕಾಗಿತ್ತು. ಅದಕ್ಕೆ ಲಕ್ಷ ಲಕ್ಷ ಮರಗಳನ್ನೆಲ್ಲ ಕಡಿಬೇಕಾಗಿತ್ತು. ಇದರಿಂದ ಪರಿಸರ ನಾಶ ಆಗ್ತಿತ್ತು. ಮತ್ತು ಬ್ಯಾಲೆಟ್ ಪೇಪರ್ ತಯಾರು ಮಾಡಬೇಕು. ಆ ಬ್ಯಾಲೆಟ್ ಪೇಪರ್ಗಳನ್ನ ರೆಡಿ ಮಾಡಿಕೊಂಡು ಪಕ್ಷಗಳು ಎಷ್ಟು ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಎಷ್ಟಿದಾವೆ, ಪ್ರಾದೇಶಿಕ ಪಕ್ಷಗಳಿದಾವೆ, ಮಾನ್ಯತೆ ಪಡೆದಂಥ ಎಲ್ಲ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಇದೆ. ಮಾನ್ಯತೆ ಪಡೆದಂಥ ಎಲ್ಲ ಪಕ್ಷಗಳಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿಬಿಟ್ಟು ಮಾನ್ಯತೆ ಪಡೆದಂಥ ಎಲ್ಲ ಪಕ್ಷಗಳಿಗೆ ಅವಕಾಶ ಇರುವುದರಿಂದ ಆ ಪಕ್ಷಗಳ ಅಭ್ಯರ್ಥಿಗಳನ್ನು ಕಣಕ್ಕೆ ಸ್ಪರ್ಧೆಯಾಗಿ ಬಿಡಬೇಕಾದ್ರೆ ಆ ಬ್ಯಾಲೆಟ್ ಪೇಪರ್ನಲ್ಲಿ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು, ಚಿಹ್ನೆ ಇದನ್ನೆಲ್ಲ ಚುನಾವಣಾ ಆಯೋಗ ರೆಡಿ ಮಾಡ್ಕೋಬೇಕಾಗ್ತದೆ. ಎಷ್ಟು ಅಭ್ಯರ್ಥಿಗಳಿರ್ತಾರೋ ಅಷ್ಟು ಅಭ್ಯರ್ಥಿಗಳ ಒಂದು ಬ್ಯಾಲೆಟ್ ಪೇಪರನ್ನು ತಯಾರು ಮಾಡಿ ಆ ಬ್ಯಾಲೆಟ್ ಪೇಪರನ್ನು ಸಾಮಾನ್ಯವಾಗಿ ತಯಾರು ಮಾಡಿದ ಮೇಲೆ ಆ ಚಿಹ್ನೆಗಳನ್ನು ಗುರುತು ಮಾಡಿಕೊಂಡು ಚುನಾವಣಾ ಆಯೋಗಕ್ಕೆ ವರದಿಯನ್ನು ಕೊಡಬೇಕಾಗ್ತದೆ. ಚುನಾವಣಾ ಆಯೋಗ ವರದಿಯನ್ನು ತೆಗೆದುಕೊಂಡು ಅದಕ್ಕೆ ಎಷ್ಟು ಸಾಧಕ ಬಾಧಕ ರೀತಿಯಲ್ಲಿ ಖರ್ಚಾಗ್ತದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕಾಗಿದೆ. ಸಾಮಾನ್ಯವಾಗಿ ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ನಾನು ಬ್ಯಾಲೆಟ್ ಪೇಪರ್ ತಯಾರು ಮಾಡಬೇಕು, ಅದಕ್ಕೆ ಮರಗಳನ್ನು ಕಡಿಬೇಕು, ಪರಿಸರ ನಾಶ ಆಗ್ತದೆ, ಸುಧಾರಣೆ ಇಲ್ಲ. ಮೊದಲ ಅಂದರೆ ಏನು ಭಾರತದ ಸಂವಿಧಾನ ಜಾರಿಗೆ ಬಂತು ಅಂದೇ ನಾವು ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಿದ್ದೀವಿ. ನಾವು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅಲ್ಲಿಂದ ಇಲ್ಲಿವರೆಗೂ ದಿ ಗ್ರೇಟ್ ರಿಫಾರ್ಮ್ಸ್ ಸುಧಾರಣೆ ಏನಾಗಿದೆ? ಹಳೆ ಪದ್ಧತಿ ಇದೆಯೋ ಹೊಸ ಪದ್ಧತಿ ಆಗಿದೆ. ಈಗ ಎಲ್ಲ ಭಾರತೀಯರಿಗೂ ಅವಕಾಶ ಕೊಟ್ಟಿದ್ದೇವೆ ಮತದಾನ ಮಾಡಲಿಕ್ಕೆ 18 ವರ್ಷ ತುಂಬಿದ ಮೇಲೆ. ಆದಮೇಲೆ ಮತ್ತು ಅಭ್ಯರ್ಥಿಗಳು ರಾಜಕೀಯ ಹಕ್ಕಿದೆ. ಪ್ರತಿ ಒಬ್ಬ ಪ್ರಜೆಯೂ ಕೂಡ ಚುನಾವಣೆ ಸ್ಪರ್ಧಿಸುವ ಹಕ್ಕಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕಿರುವುದರಿಂದ ಪ್ರತಿಯೊಬ್ಬರಿಗೂ ಅವಕಾಶ ನೀಡಿದ್ದೇವೆ ನಾವು. ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕಿರುವುದರಿಂದ ಎಲ್ಲರಿಗೂ ಅವಕಾಶ ಇದೆ. ಪಕ್ಷ ಭಾಳ ಮುಖ್ಯ. ಪಕ್ಷ ಯಾವ ವ್ಯಕ್ತಿಗೆ ಬಿ ಫಾರ್ಮ್ ಕೊಡ್ತದೋ ಅವನು ಅಭ್ಯರ್ಥಿ ಅಂತೇಳಿ ಅಭ್ಯರ್ಥಿಯನ್ನು ನಾಮಪತ್ರ ಸಲ್ಲಿಸ್ಬೇಕು. ಚುನಾವಣಾ ಆಯೋಗಕ್ಕೆ ನಾಮಪತ್ರಗಳನ್ನು ಪರಿಶೀಲಿಸ್ತದೆ. ಆಮೇಲೆ ವಾರ್ಷಿಕ ಅವರದ್ದು ವರದಿ, ವರಮಾನ ಅವರ ವರದಿ, ಮತ್ತು ಅಪರಾಧ ತಡೆ ಕಾಯ್ದೆ, ಕಾನೂನು ಅಪರಾಧ ಇವನ್ನೆಲ್ಲವನ್ನು ರೆಕಾರ್ಡ್ಸನ್ನು ಕೊಡಬೇಕಾಗ್ತದೆ. ಚುನಾವಣಾ ಆಯೋಗಕ್ಕೆ ವರದಿಯನ್ನು ಕೊಡಬೇಕು. ಅಭ್ಯರ್ಥಿಯ ಸ್ವಯಂ ಘೋಷಣೆಗಳು ಅಂತ ಕರಿತೀವಿ. ಅವನ್ನೆಲ್ಲ ಕೊಟ್ಟು ಚುನಾವಣಾ ಆಯೋಗಕ್ಕೆ ವರದಿ ಕೊಟ್ಟ ಮೇಲೆ ಅವರು ಬ್ಯಾಲೆಟ್ ಪೇಪರ್ನಲ್ಲಿ ಹಾಕ್ತಿದ್ರು. ಆ ಬ್ಯಾಲೆಟ್ ಪೇಪರನ್ನು ರೆಡಿ ಮಾಡ್ಕೋಬೇಕು. ಚುನಾವಣಾ ಆಯೋಗ ದಿನಾಂಕ ಪ್ರಕಟಪಡಿಸಿದ ಮೇಲೆ ಅಲ್ಲಿ ರಿಟರ್ನಿಂಗ್ ಆಫೀಸರು ಮತ್ತು ಫಸ್ಟ್ ಪ್ರಿಸೈಡಿಂಗ್ ಆಫೀಸರು, ಫಸ್ಟ್ ಪೋಲಿಂಗ್, ಸೆಕೆಂಡ್ ಪೋಲಿಂಗ್, ಥರ್ಡ್, ಫೋರ್ತ್, ಹೀಗೆಲ್ಲ ಟೀಚರ್ಸ್ಗಳಿಗೆ, ಉಪನ್ಯಾಸಕರಿಗೆ ಚುನಾವಣಾ ಆಯೋಗ ತರಬೇತಿ ಕೊಡ್ತದೆ. ಚುನಾವಣೆ ಪೂರ್ವದಲ್ಲಿ ಅಂತ, ಚುನಾವಣೆ ನಡೆಯೋಕ್ಕಿಂತ ಪೂರ್ವದಲ್ಲಿ ಎಲ್ಲ ತರಬೇತಿ ಕೊಟ್ಟು ಭಾಳ ಶಿಸ್ತುಬದ್ಧವಾದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಚುನಾವಣೆ ಪಾರದರ್ಶಕತೆಯಿಂದ ಚುನಾವಣೆಗಳನ್ನು ನಡೆಸ್ಕೊಂಡು ಬರ್ರಿ ಅಂತೇಳಿ ಹೇಳ್ತಾರೆ. ಚುನಾವಣಾಧಿಕಾರಿಗಳೆಲ್ಲ ತರಬೇತಿ ಕೊಡ್ತಾನೆ ಇರ್ತಾರೆ. ಆ ತರಬೇತಿ ಪಡ್ಕೊಂಡು ಮತದಾನ ದಿವಸ ತೆಗೆದುಕೊಂಡು ಹೋಗ್ತೀವಿ. ನಾವು ಮತಪೆಟ್ಟಿಗೆ ಹಿಡ್ಕೊಂಡು ಹೋಗ್ತೀವಿ. ಮತಪೆಟ್ಟಿಗೆ ತೆಗೆದುಕೊಂಡು ಒಂದಿನ ಮುಂಚಿತವಾಗಿ ಹೋಗ್ತೀವಿ. ನಾವು ಅಲ್ಲಿ ಮತಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋದ ಮೇಲೆ ಪೋಲಿಂಗ್ ಸ್ಟೇಷನ್ನಲ್ಲಿ ಸಾಮಾನ್ಯವಾಗಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ. ನಾವು ಒಂದು ಕಡೆ ಸಾಮಾನ್ಯವಾಗಿ ಮತಪೆಟ್ಟಿಗೆ ನೆಕ್ತೀವಿ,
ಇನ್ನೊಂದು ಕಡೆ ಡ್ಯಾಸ್ನಲ್ಲಿ ರಟ್ಟು ಕಟ್ಟಿಕೊಂಡು ಗುರುತು ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತೀವಿ. ಬ್ಯಾಲೆಟ್ ಪೇಪರ್ ಫಸ್ಟ್ ಪೋಲಿಂಗ್ ಆಫೀಸರ್, ಸೆಕೆಂಡ್ ಪೋಲಿಂಗ್ ಆಫೀಸರ್, ಥರ್ಡ್ ಆಫೀಸರ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಗುರುತು ಮಾಡಬೇಕಾದ್ರೆ ಮತದಾರ ಇನ್ವ್ಯಾಲ್ಯೂಡ್ ವೋಟರ್ಸ್ ಜಾಸ್ತಿ ಆಗ್ತಿತ್ತು. ಸಾಮಾನ್ಯವಾಗಿ ಬ್ಯಾಲೆಟ್ ಪೇಪರ್ನಲ್ಲಿ ವೋಟ್ ಹಾಕಬೇಕಾದ್ರೆ ಇನ್ವ್ಯಾಲ್ಯೂಡ್ ವೋಟರ್ಸ್ ಭಾಳ ಆಗ್ತಿದ್ವು. ಅದನ್ನು ತಪ್ಪಿಸ್ಬೇಕಾಗಿದೆ ನಾವು. ಚುನಾವಣಾ ಆಯೋಗ ತ್ವರಿತಗತಿಯಲ್ಲಿ ಮತದಾನ ಆಗಬೇಕು, ತ್ವರಿತಗತಿಯಲ್ಲಿ ಮತ ಎಣಿಕೆ ಆಗಬೇಕಾಗಿದೆ, ತ್ವರಿತಗತಿಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸುಧಾರಣೆ ಏನು ಕಾಣ್ತು ಅಂತಂದರೆ ಎಪಿಕ್ ಕಾರ್ಡ್, ಮತದಾರ ತ್ವರಿತಗತಿಯಲ್ಲಿ ಮತದಾನ ನಡಿಬೇಕು ಅಂತಂದರೆ ಅದಕ್ಕೆ ನಾವು ಬದಲಾವಣೆ ಮಾಡಿಕೊಂಡ್ವಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ EVM ಅನ್ನು ಕಂಡುಹಿಡಿದ್ವಿ. ಸುಧಾರಣೆ ವಿಚಾರಕ್ಕೆ ಬಂದಾಗ, ದಿ ಗ್ರೇಟ್ ರಿಫಾರ್ಮ್ ಸೆಲೆಕ್ಷನ್ ಚುನಾವಣೆ ವಿಚಾರಕ್ಕೆ ಬಂದಾಗ ವಿದ್ಯುನ್ಮಾನ ಮತಯಂತ್ರ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅನ್ನುವಂಥ ಒಂದು ಯಂತ್ರವನ್ನು ನಾವು ತಯಾರು ಮಾಡಿಕೊಂಡ್ವಿ. TV ಶೇಷಣ್ಣ ಮತ್ತಿದ್ದಾಗ ಅದರ ಪ್ರಾರಂಭವಾಯಿತು. MS ಗಿಲ್ ಅವರು ಅದಕ್ಕೆ ಅನುದಾನ ನೀಡಿದರು, ಚಾಲನೆ ಆಯಿತು. ಆಯುಕ್ತರಿದ್ದಾಗ ಇಡೀ ದೇಶಾದ್ಯಂತ ಪ್ರಥಮ ಬಾರಿಗೆ ರಾಜಸ್ಥಾನದಲ್ಲಿ ಅದನ್ನು ಅವಕಾಶ ಮಾಡಿಕೊಟ್ಟು ಇಡೀ ರಾಷ್ಟ್ರಾದ್ಯಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನನ್ನು ನಾವು ತಯಾರು ಮಾಡ್ಕೊಂಡ್ವಿ. ನಮಗಿಷ್ಟ ಬಂದಂಥ ಅಭ್ಯರ್ಥಿಗಳನ್ನು ಹಸಿರು ಬಟನ್ ಒತ್ತೋದ್ರ ಮುಖಾಂತರ ಮತ ಹಾಕ್ತಿದ್ದಾರೆ. ಅಲ್ಲಿ ಮತ್ತೆ ಈ ಚುನಾವಣಾ ಆಯೋಗ ಇನ್ನಷ್ಟು ಸುಧಾರಣೆ ಏನು ತಂತು ಅಂತಂದರೆ, ಆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಟನ್ ಒತ್ತಬೇಕಾದಾಗ ಆ ಚುನಾವಣಾ ಆಯೋಗ ಆ EVMನಲ್ಲಿ ಇನ್ನೊಂದು ಒಂದು ಮಾಹಿತಿಯನ್ನು ಅವಕಾಶ ಮಾಡಿಕೊಡ್ತು. ನನ್ನ ದೃಷ್ಟಿಯಲ್ಲಿ ಇವರು ಯಾರೂ ಯೋಗ್ಯರಲ್ಲ ಅನ್ನೋದಕ್ಕೆ ನನ್ ಆಫ್ ದಿ ಅಬೌವ್ ಅನ್ನುವಂಥ ಒಂದು ಆ ಕ್ರಮ ಸಂಖ್ಯೆಯನ್ನಿಟ್ಟು ಅಲ್ಲಿ ಯಾವ ಹೆಸರು ಕೊಡದೆ ಒಂದು ಬಟನ್ ಕೊಟ್ಟಿರ್ತಾರೆ. ಅದನ್ನು ಒತ್ತಲಿಕ್ಕೆ ಅವಕಾಶ ಇದೆ. ನನ್ ಆಫ್ ದಿ ಅಬೌವ್ ಅಂತ ಕರೀತೀವಿ. ನನ್ನ ದೃಷ್ಟಿಯಲ್ಲಿ ಇವರು ಯಾರೂ ಯೋಗ್ಯರಲ್ಲ, ಹಾಗಾಗಿಬಿಟ್ಟು ನಾನು ಈ ಮತವನ್ನು ಮಾಡ್ತೇನೆ, ಅದನ್ನು ಜನರಿಗೆ ಅವಕಾಶ ಕೊಟ್ವಿ. ಇವತ್ತಿನ ಪರಿಸ್ಥಿತಿಯಲ್ಲಿ 100ಕ್ಕೆ 20% ಅಥವಾ 40% ಜನ ನನ್ ಆಫ್ ದಿ ಅಬೌವ್ ಅನ್ನುವಂಥ ಒಂದು ಗುರುತಿಗೆ ಮತ ಹಾಕಿ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ರಾಜಕೀಯ ವ್ಯವಸ್ಥೆ ಕೆಟ್ಟು ಹೋಗಿದೆ, ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಅನ್ನುವಂಥದ್ದು ಜನರಿಗೆ ಮನದಟ್ಟಾಗಿದೆ. ಯಾಕೆ ಮನದಟ್ಟಾಗಿದೆ? ಜಾಗೃತರಾಗಬೇಕಾಗಿದೆ, ಪ್ರತಿನಿಧಿಗಳು ಜಾಗೃತರಾಗಬೇಕಾಗಿದೆ, ಅಧಿಕಾರಿ ವರ್ಗ ಜಾಗೃತ ಆಗಬೇಕಾಗಿದೆ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜೆಗಳೇ ಮಹಾಪ್ರಭುಗಳಾಗಿರುವುದರಿಂದ ಪ್ರಜೆಗಳ ಆಶೋತ್ತರಗಳನ್ನ ಈಡೇರಿಸಿಲ್ಲ ಅಂತಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತಂದರೆ ಅಧಿಕಾರಿಗಳಿಗೆ ಕೆಟ್ಟ ಹೆಸರು, ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬಂತಂತಂದರೆ ಎಲ್ಲರಿಗೂ ಕೆಟ್ಟ ಹೆಸರು, ಸರ್ಕಾರ ಡ್ಯಾಮೇಜ್. ಸಂವಿಧಾನಬದ್ಧವಾಗಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿಟ್ಟಿದೆ ಅಂತ ಹೇಳ್ತೀವಿ ನಾವು. ಹಾಗಾಗಿಬಿಟ್ಟು ಚುನಾವಣಾ ಆಯೋಗ ಸುಧಾರಣೆಯನ್ನು ಕಾಣ್ತದೆ. ಅದಕ್ಕೆ ಮತದಾರ ಅಂತೇಳಿ ಗುರುತು ಮಾಡಲಿಕ್ಕೆ ಸುಧಾರಣೆಯನ್ನು, ಇನ್ನೊಂದು ಸುಧಾರಣೆ ಎಪಿಕ್ ಕಾರ್ಡ್, ಎಲೆಕ್ಟ್ರಿಕ್ ಐಡೆಂಟಿ ಕಾರ್ಡ್, ಫೋಟೋ ಐಡೆಂಟಿ ಕಾರ್ಡ್ ಅಂತ ಎಪಿಕ್ ಕಾರ್ಡನ್ನು ಮಾಡಿಕೊಂಡಿದ್ದೀವಿ. ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್, ಎಪಿಕ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಂತೇಳಿ ಮಾಡಿಕೊಂಡಿದ್ದೇವೆ. ಅದನ್ನು ಕೂಡ ಭಾಳ ಮತದಾರ ಬಂದಾಗ ಮತದಾನ ಮಾಡಲಿಕ್ಕೆ ಅವನು ಹೌದು ಅನ್ನೋದಕ್ಕೆ, ಯಾಕಂದರೆ ಅಲ್ಲಿ ಫೋಟೋ ಇರ್ತದೆ, ಅವನ ಫೋಟೋ ಇರ್ತದೆ, ಅವನ ಹೆಸರು ಇರ್ತದೆ, ಅವನ ಜನ್ಮ ದಿನಾಂಕ ಇರ್ತದೆ, ಊರು ಇರ್ತದೆ. ಹೌದಪ್ಪ ನೀನು ಗುರುತು, ಮತದಾರರ ಗುರುತಿನ ಚೀಟಿ ಎಪಿಕ್ ಕಾರ್ಡ್ ಅಂತ ಮಾಡಿದ್ದೇವೆ ನಾವು ಇವತ್ತು. ಅದನ್ನು ಕೂಡ ಚುನಾವಣಾ ಆಯೋಗ ಸುಧಾರಣೆಯನ್ನು ತಂದಿರ್ತಕ್ಕಂಥದ್ದು, ಜಾರಿಗೆ ತಂದಿರ್ತಕ್ಕಂಥದ್ದು. ಹಾಗಾಗಿಬಿಟ್ಟು ಚುನಾವಣೆಗಳು ಅವು ಏನು ಸುಧಾರಣೆ ತಂದಿರ್ತದಲ್ಲ ಚುನಾವಣಾ ಆಯೋಗ, ಅಷ್ಟೇ ಪಾರದರ್ಶಕತೆಯಿಂದ ಕಾರ್ಯನಿರ್ವಹಿಸಿಕೊಂಡು ಹೋಗಬೇಕಾಗಿದೆ. ಚುನಾವಣೆ ಇಲ್ಲ ಅಂತಂದರೆ ಮುಗಿದೇ ಹೋಯ್ತು. ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಚುನಾವಣೆಗಳಿಗೆ ಅತಿ ಹೆಚ್ಚು ಮಹತ್ವ ಬಂದಿದೆ ಅನ್ನೋದಕ್ಕೆ ನಿದರ್ಶನ ನಾನು ಕೊಡ್ತಾ ಇದ್ದೀನಿ ನಾನು. ಅದಕ್ಕೆ ಇವತ್ತು ಮತದಾರ ಜಾಗೃತನಾಗಬೇಕಾಗಿದೆ, ಚುನಾವಣಾ ಆಯೋಗ ಜಾಗೃತ ಆಗಬೇಕಾಗಿದೆ. ಚುನಾವಣಾ ಆಯೋಗ ಜಾಗೃತಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗ್ತದೆ? ಮತದಾರನ ನಿಯಮಗಳನ್ನು ರೂಪಿಸ್ಕೊಂಡು ಹೋಗಬೇಕಾಗಿದೆ. ಚುನಾವಣಾ ಆಯೋಗವು ಜಾಗೃತರಾಗಬೇಕಾಗಿದೆ. ಉಲಗಟ್ಟ ಮತಗಳು ತಪ್ಪಿಸಬೇಕಾಗಿದೆ. ಪದೇ ಪದೇ ಚುನಾವಣೆ ನಡೆಸ್ಕೊಂಡು ಹೋಗೋದ್ರಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಏಕಕಾಲದಲ್ಲಿ ಇಡೀ ದೇಶಾದ್ಯಂತ ಚುನಾವಣೆ ಒಂದೇ ಥರ ಹೆಚ್ಚು ನಡೆಸ್ಕೊಂಡು ಹೋಗಬೇಕಾಗಿದೆ. ಸಾಮಾನ್ಯ ಜನರಿಗೆ ಚುನಾವಣೆಗಳಿಂದ ಜಿಗುಪ್ಸೆಗೊಳ್ಳಬಾರದು.
ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಏನಪ್ಪ ಇದು ವರ್ಷ ಚುನಾವಣೆಗಳು ನಡೀತಾನೆ ಇದ್ದಾವೆ. ಅದಕ್ಕೆ ಜನರಲ್ಲಿ ವಿಶ್ವಾಸ ಮೂಡಿಸಬೇಕಾಗಿದೆ, ಜಾಗೃತಿ ಮೂಡಿಸಬೇಕಾಗಿದೆ, ಅರಿವು ಮೂಡಿಸಬೇಕಾಗಿದೆ. ಚುನಾವಣೆಗಳಿಂದ ಎಷ್ಟು ಮಹತ್ವ ಇದೆ, ನಮಗಿಷ್ಟ ಬಂದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್ಲಿಕ್ಕೆ ಅವಕಾಶ ಇದೆ ಚುನಾವಣೆ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವು ಬೆಳಕು ಬೀರ್ತಾ ಇದ್ದಾವೆ ಚುನಾವಣೆಗಳು. ಹಿಂದೆಲ್ಲ ಭಾಳಷ್ಟು ರೀತಿಯಲ್ಲಿ ಹೈರಾರಿಕಲ್ ಸಿಸ್ಟಮ್ಮು, ಹಿಂದಿರ್ತಕ್ಕಂಥ ಮೊನಾರ್ಕಲ್ ಸಿಸ್ಟಮ್ನಲ್ಲಿ, ಡಿಕ್ಟರ್ಶಿಪ್ ಗೌರ್ಮೆಂಟ್ನಲ್ಲಿ ಇದೆಲ್ಲ ಇರಲಿಲ್ಲ. ಇವತ್ತು ನಿಮಗೆ ಜಸ್ಟ್ ಇಂಟ್ರೊಡ್ಯೂಸ್ ಕೊಡ್ತಾ ಇದ್ದೀನಿ ನಾನು. ಚುನಾವಣೆಗಳ ವಿಚಾರಕ್ಕೆ ಬಂದಾಗ ಚುನಾವಣೆ ಅನ್ನುವಂಥ ವಿಚಾರ ಅಧ್ಯಾಯ 1ರಲ್ಲಿದೆ. ಅಧ್ಯಾಯ 2ರಲ್ಲಿ ಭಾರತದ ಆಡಳಿತ ಯಂತ್ರ ಇದೆ. ಅಧ್ಯಾಯ 3ರಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ಚಳುವಳಿಗಳಂತ ಬರ್ತವೆ. ಆಮೇಲೆ ಸಾಮಾನ್ಯವಾಗಿ ಸಾಮಾಜಿಕ ಚಳುವಳಿಗಳು, ಸುಧಾರಣೆಗಳು, ಏನು ಸುಧಾರಣೆ ಆಗ್ತಿದ್ದಾವೆ ಅನ್ನೋದಕ್ಕೆ. ಹಾಗೆ ಭಾರತದ ವಿದೇಶಾಂಗ ನೀತಿ ಅಂತ ಬರ್ತದೆ. ಹೀಗೆ ನಮ್ಮ ಸಿಲೆಬಸ್ನಲ್ಲಿ ಸಾಕಷ್ಟು ಮಾಹಿತಿಗಳಿದ್ದಾವೆ ಅನ್ನೋದು ಗಮನಿಟ್ಕೋಬೇಕಾಗಿದೆ. ಆದರೆ ದ್ವಿತೀಯ PUC ಹಂತದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗಿದೆ. ವಾಸ್ತವಿಕವಾಗಿ ಹೇಳುವುದಾದರೆ ಚುನಾವಣೆ ಅನ್ನುವಂಥದ್ದು ಪ್ರಾರಂಭದಲ್ಲಿ ಬೆಳಕು ಬಂದದ್ದು ಇಂಗ್ಲೆಂಡ್ನಿಂದ. ಅತಿ ಹೆಚ್ಚು ಬೆಳಕು ಬೀರಿದ್ದೇ ಇಂಗ್ಲೆಂಡ್ ರಾಷ್ಟ್ರದಿಂದ. ಆಡಳಿತ ಇರಲಿ, ಚುನಾವಣೆ ಇರಲಿ, ಸಂವಿಧಾನ ಇರಲಿ. ಆದರೆ ಸಾಮಾನ್ಯವಾಗಿ ಯಾವ್ಯಾವ ಹಂತದಲ್ಲಿ ಯಾವುದಕ್ಕೆ ನಾವು ಚುನಾವಣೆ ನಡೆಸ್ಕೊಂಡು ಹೋಗಬೇಕಾಗಿದೆ. ಈಗ ನಮ್ಮ ಭಾರತದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಚುನಾವಣೆ ನಡೆಸ್ಕೊಂಡು ಹೋಗಬೇಕಾಗಿದೆ, ಉಪರಾಷ್ಟ್ರಪತಿಯವರಿಗೆ ಚುನಾವಣೆ ನಡೆಸ್ಕೊಂಡು ಹೋಗಬೇಕಾಗಿದೆ, ರಾಜ್ಯಪಾಲರು ಚುನಾವಣೆ ನಡೆಸ್ಕೊಂಡು ಹೋಗಬೇಕಾಗಿದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಚುನಾವಣೆ ನಡೆಸ್ಕೊಂಡು ಹೋಗಬೇಕಾಗಿದೆ, ಸ್ಥಳೀಯ ಸರ್ಕಾರಗಳಿಗೂ ಚುನಾವಣೆ ನಡೆಸ್ಕೊಂಡು ಹೋಗಬೇಕಾಗಿದೆ. ಯಾಕಂದರೆ ನಮ್ಮದು ಅಧಿಕಾರ ಡಿಸೆಂಟ್ರಲೈಸೇಷನ್ ಗೌರ್ಮೆಂಟ್ ಅಂತ ಕರಿತೀವಿ, ಅಥವಾ ಫೆಡರಲ್ ಗೌರ್ಮೆಂಟ್ ಅಂತ ಕರಿತೀವಿ. ಒಂದು ಸಂಯುಕ್ತ ಸರ್ಕಾರ ಇರೋದರಿಂದ ಅಧಿಕಾರ ವಿಭಜನೆ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳಂತೇಳಿ ನಾವು 3 ರೀತಿಯಲ್ಲಿ ವಿಂಗಡಣೆ